ಚರ್ಚೆ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಕಾಂಗ್ರೆಸ್ನಿಂದ ನಟರಾಜ್ ಗೌಡರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಎಚ್.ಎನ್. ಚಂದ್ರಶೇಖರ್ ಅವರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ನಿಂದ ಅಶ್ವಿನ್ ಕುಮಾರ್ ಅವರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಗೌಡ್ರೆ, ರಾಜ್ಯಕ್ಕೆ ಏನೋ ಚಿಪ್ ಕೊಟ್ಬಿಟ್ಟಿದ್ದೀರಾ ಅಂತೆ? ಈಗ ನಾವು ಚಂಬನ್ನ ಪ್ರದರ್ಶನ ಮಾಡಿದ್ವಿ. ಯಾಕೆ ಪ್ರದರ್ಶನ ಮಾಡಿದ್ವಿ? ಚಿಪ್ ಕೊಟ್ಟಿಲ್ವಾ ನೀವು? ಇಲ್ಲ ಕೇಳಿ, ಇಲ್ಲ ಚಿಪ್ ಕೊಟ್ಟಿಲ್ಲ. ಅವರು ನಮ್ಮ ಚಂಬುಗೆ ಅವರು ಚಿಪ್ಪು ಅಂತ ಹೇಳ್ತಾ ಇದ್ದಾರೆ. ನಾವೇನು ಚಂಬು ಕೊಟ್ಟಿದ್ವಿ ನೀವು ರಾಜ್ಯಕ್ಕೆ ನಾವು ಬಹಿರಂಗ ಮಾಡಿದ್ವಲ್ಲ, ಜನಗಳಿಗೆ ಮನವರಿಕೆ ಮಾಡಿಕೊಟ್ವಲ್ಲ. ಕಳೆದ ವರ್ಷ 10 ತಿಂಗಳಿಂದ ಮಾನ್ಯ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ವಿಷಯದಲ್ಲಿ ಕೇಂದ್ರದ ಗಮನವನ್ನು ಸೆಳೀತಾ ಇದ್ರು. ನಮ್ಮ ಬರ ಪರಿಹಾರದ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗಳನ್ನ ಮೀಟಿಂಗ್ ಮಾಡಿದ್ರು. ಸೆಪ್ಟೆಂಬರ್ 2023 ಇಲ್ಲಿವರೆಗೂ ನಾವು ಬರ ಪರಿಹಾರಕ್ಕೆ ಕಾಯ್ತಾ ಇದ್ವಿ. ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರು, ಮಂತ್ರಿಗಳು ಭೇಟಿ ಮಾಡಿದ್ರು, ಪತ್ರ ವ್ಯವಹಾರ ಆಯಿತು. ನಾವು ಜಂತರ್ ಮಂತರಲ್ಲಿ 135 ಶಾಸಕರ ಸಮೇತ ಹೋಗಿ ತೆರಿಗೆ ಪಾಲು ಅನ್ಯಾಯ ಆಗ್ತಾ ಇದೆ, ನೀವು ಆರ್ಥಿಕವಾಗಿ ತಾರತಮ್ಯ ಮಾಡ್ತಿದೆ ಅಂತ ಹೋರಾಟವನ್ನು ಮಾಡಿ ಅಂಕಿಅಂಶ ಮುಖಾಂತರ ಮನವರಿಕೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿದ್ರೆ ಕೇಂದ್ರ ಸರ್ಕಾರ ಕೇಳಲಿಲ್ಲ. ಈಗ ಚುನಾವಣೆಗೆ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಅವ್ರಿಗೆ ಅರಿವಾಗಬೇಕು ನಾವು ಅನ್ಯಾಯ ಮಾಡಿದ್ದೀವಿ. ಅದಕ್ಕೆ ನೀವು ಕೊಟ್ಟಿರೋದು ನೋಡಪ್ಪ ಈ ಚಂಬು. ರಾಜ್ಯಕ್ಕೆ ಬರ ವಿಷಯದಲ್ಲಿ ನೀವು ಪರಿಹಾರ ಕೊಟ್ಟಿರೋದು ಚಂಬು, ನೆರೆ ಪರಿಹಾರ ಚಂಬು, ಅನುದಾನ ಚಂಬು, ನಮಗೆ ಆರ್ಥಿಕವಾಗಿ ತೆರಿಗೆ ಪಾಲು ಚಂಬು, 15 ಹಣಕಾಸಿನ ಶಿಫಾರಸು ಕೊಟ್ಟಿದ್ದೀರಾ, ಹಣ ಕೊಟ್ಟಿಲ್ಲ. ಈ ಥರ ನೀವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತೀವಿ. ನಾವು ಸವಿವರವಾಗಿ ಅವ್ರಿಗೂ ಮನವರಿಕೆ ಆಗಬೇಕು, ಇಲ್ಲಿನ ಮತದಾರರಿಗೂ ಮನವರಿಕೆ ಆಗಬೇಕು. ಆ ರೀತಿಯಾಗಿ ನಾವು ಅದನ್ನು ಒಂದು ವಿನೂತನವಾಗಿ ಅವ್ರ ಮನವರಿಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಇವ್ರು ಚಿಪ್ಪು ಅಂತಾರಲ್ಲ, ಕಳೆದ 10 ತಿಂಗಳಲ್ಲಿ ನಾವು ಈ ಗೃಹಲಕ್ಷ್ಮಿ ಯೋಜನೆ ಅಂತ ಒಂದು ಗೃಹಲಕ್ಷ್ಮಿ ಯೋಜನೆ 1,14,00,000 ಮಹಿಳೆಯರಿಗೆ 2,000 ರೂಪಾಯಿ ಹೋಗ್ತಾ ಇದೆ. ಇದು ಚಿಪ್ಪ. 1,60,00,000 ಕುಟುಂಬಗಳಿಗೆ, ಮನೆಗಳಿಗೆ ಶೂನ್ಯ ಬಿಲ್ ಹೋಗ್ತಾ ಇದೆ ಗೃಹ ಜ್ಯೋತಿ ಅಂತ. ಇದು ಚಿಪ್ಪ. ನಾವು ಬಂದು 10 ತಿಂಗಳಲ್ಲಿ ಶಕ್ತಿ ಯೋಜನೆ ಪ್ರತಿದಿನ 30-40 ಲಕ್ಷ ಮಹಿಳೆಯರು ಜಾಸ್ತಿ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲ ಮಹಿಳೆಯರಿಗೂ ಉಚಿತವಾಗಿ ಶಕ್ತಿ ಯೋಜನೆಯನ್ನು ನಾವು ಮಾಡಿದ್ದೀವಿ. ಯುವ ನಿಧಿ ನಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ 85,000 ಜನ ರಿಜಿಸ್ಟರ್ ಆಗಿದ್ದಾರೆ. ಹಂತವಾಗಿ ಇನ್ನೂ ಜಾಸ್ತಿ ಜನ ರಿಜಿಸ್ಟರ್ ಆಗ್ತಾರೆ, ಅವ್ರಿಗೆಲ್ಲ ಇನ್ನೂ ಅನುಕೂಲ ಆಗುತ್ತೆ. ಈ ವರ್ಷ ರಿಸಲ್ಟ್ ಬಂದಿದೆಯಲ್ಲ, ತದನಂತರ ಇನ್ನೂ ರಿಜಿಸ್ಟರ್ ಆಗ್ತಾರೆ. ನಾವು ಅನ್ನಭಾಗ್ಯ ಯೋಜನೆಯಲ್ಲಿ 5 kg ಅಕ್ಕಿ ಕೊಡೋಕ್ಕೆ ಸಾಧ್ಯ ಆಯಿತು. ಇನ್ನು 5 kg ಹಣವನ್ನು ನಾವು ನೇರವಾಗಿ ಕೊಡ್ತಾ ಇದ್ದೀವಿ. 34 ರೂಪಾಯಿ ಪರ್ ಕಿಲೋ ಕೊಡ್ತಾ ಇದ್ದೀವಿ. ಬಿಜೆಪಿಯವರು ರಸ್ತೆಯಲ್ಲಿ ಮಾರ್ತಾ ಇದ್ದಾರಲ್ಲ ಭಾರತ್ ರೈಸ್ 28 ರೂಪಾಯಿಗೆ ಕೊಂಡ್ಕೊಂತಾರೆ, ಇನ್ನೂ 6 ರೂಪಾಯಿ ಉಳಿತದೆ ಅವ್ರಿಗೆ ಜನತೆಗೆ. ನಮ್ಮ ಯೋಜನೆಗಳು 5 ಕೋಟಿ ಜನತೆಗೆ ಒಂದಲ್ಲ ಒಂದು ಯೋಜನೆಗಳಿಂದ ನಾವು ಕೊಟ್ಟಿದ್ದೀವಿ, ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇದು ಸಬಲೀಕರಣ ಯೋಜನೆಗಳಂತಾರೆ. ನೀವು ಇದು ಚಿಪ್ಪು ಅಂದರೆ, ಚಿಪ್ಪು ಏನು ಗೊತ್ತಾ, ಚಂಬು ಚಿಪ್ಪು ಎರಡು ಒಂದೇ. ಎರಡನ್ನೂ ಕೊಟ್ಟಿರೋದು ಕೇಂದ್ರ ಚಂಬಿಗೆ ಹೋಲ್ ಇರೋದಿಲ್ಲ, ಚಿಪ್ಪಿಗೆ ಹೋಲ್ ಇರುತ್ತೆ. ಅಂದ್ರೆ ನಮಗೆ ರಾಜ್ಯ ಕೊಟ್ಟಿರೋದು ಆತರ ಅಂತ ಏನು ಕೊಟ್ಟಿಲ್ಲ. ಎಸ್ ಚಂದ್ರಶೇಖರ್ ಅವರೇ, ಏನಂತ ಚಿಪ್ ಕೊಟ್ಟಿದ್ದಾರೆ ಅವರು? ನಿಜವಾಗ್ಲೂ ಅನ್ಯಾಯ ಆಗಿಲ್ವಾ ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನದ ವಿಚಾರದಲ್ಲಿ? ಒಂದು ಏನೇನು ಕಾಂಗ್ರೆಸ್ ಅವರು ಚಿಪ್ ಕೊಟ್ಟಿದ್ದಾರೆ ಅಂತೇಳಿ ಜನತೆ ಆಗಲೇ ಇಡೀ ದೇಶದಲ್ಲಿ ತೀರ್ಮಾನ ಮಾಡಿ ಅವರಿಗೆ 40 ಸೀಟ್ಗೆ ಕೂರಿಸ್ಬಿಟ್ಟಿದ್ದಾರೆ. ಅದನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಅದಕ್ಕೆ ಬರ್ತೀನಿ. ಕೇಂದ್ರದ ಅನುದಾನದ ವಿಚಾರದಲ್ಲಿ ಎಷ್ಟೆಷ್ಟು UPA ಸರ್ಕಾರದಲ್ಲಿ ಬಂದಿತ್ತು, ಎಷ್ಟೆಷ್ಟು ಇದ್ರ ಸರ್ಕಾರ ಬಂದಿತ್ತು, ಆನ್ ದ ಫ್ಲೋರ್ ಆಫ್ ದ ಹೌಸ್ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೊಟ್ಬಿಟ್ಟು ಹೇಳಿದ್ರು, ಒಂದೇ ₹1 ಬಾಕಿ ಇಲ್ಲ ಅಂತ ಹೇಳಿ. ನೆಕ್ಸ್ಟು ಅಭಿವೃದ್ಧಿ ಅನುದಾನದಲ್ಲೂ ಕೂಡ ಅವ್ರು 82,000 ಕೊಟ್ಟಿರೋ 10 ವರ್ಷದಲ್ಲಿ ನಾವು 2,82,000 ಕೊಟ್ವಿ. ಇದರೊಳಗಡೆಗೆ ಅವರು ಬರೀ 64,000 ಕೊಟ್ಟಿದ್ರು, ನಾವು ಆಲ್ಮೋಸ್ಟ್ 2,03,000 ಕೋಟಿಯನ್ನು ಕೊಟ್ಕೊಂಡ್ವಿ. 10 ಟೈಮ್ಸ್ 13 ಟೈಮ್ಸ್ ಕೊಟ್ಟಿದ್ದು UPA ಸರ್ಕಾರಕ್ಕಿಂತ. ಬರ ಪರಿಹಾರದ ವಿಚಾರದಲ್ಲಿ ನಾನು ಕಳೆದ ಬಾರಿ ನಿಮ್ಮಲ್ಲಿ ಡಿಬೇಟ್ ಬಂದಾಗ 2013ರಲ್ಲಿ ಸಿದ್ದರಾಮಯ್ಯವರು ಇದ್ದಾಗಲೇ ಏನು ಮಾಡ್ಕೊಂಬೋದು ಅಂತೇಳಿ, 13ರಲ್ಲಿ ಬರ ಬಂದಾಗ 8 ತಿಂಗಳಾದಮೇಲೆ 14ರಲ್ಲಿ ಕೊಟ್ಟರು. ಕೇಂದ್ರ ಸರ್ಕಾರ ಕೇಳಲೇ ಇಲ್ಲ. ಅವ್ರು ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, 8 ತಿಂಗಳಾದ್ಮೇಲೆ ಕೊಟ್ಟರು. 14ರಲ್ಲಿ ಬರ ಬಂದಾಗ 15 ಜುಲೈಯಲ್ಲಿ ಕೊಟ್ಟರು. ಕೇಂದ್ರ ಸರ್ಕಾರ ಕೇಳಲೇ ಇಲ್ಲ. ಅದಾದಮೇಲೆ 19ರಲ್ಲಿ ಯಡಿಯೂರಪ್ಪನವರಿದ್ದಾಗ 19, 20, 21, 22 4 ಬಾರಿ ಪ್ರವಾಹಗಳು ಬಂತು. ಒಂದು ವ್ಯತ್ಯಾಸ ನೀವೇ ನೋಡಿ, ಸಿದ್ದರಾಮಯ್ಯವರಿದ್ದಾಗೆಲ್ಲ ಬರ ಬರ್ತದೆ, ಯಡಿಯೂರಪ್ಪನವರು ಬೊಮ್ಮಾಯಿಯವರಿದ್ದಾಗೆಲ್ಲ ಪ್ರವಾಹ ಬಂತು, ಅದು ಬೇರೆ ಪ್ರಶ್ನೆ. ಇವಾಗೆಲ್ಲ 4 ವರ್ಷಗಳಲ್ಲಿ ಕಂಟಿನ್ಯೂಸ್ ಕೊಡ್ಕೊಂಬಂದರು. ಯಾರು ಕೊಡ್ಕೊಂಬಂದರು? ಮೊದಲು ಇರ್ತಕ್ಕಂಥ ವ್ಯವಸ್ಥೆನೇ ಅದು. ರಾಜ್ಯ ಸರ್ಕಾರಗಳು ಪರಿಹಾರ ವಿಚಾರದಲ್ಲಿ ಮೊದಲು ಹೆಜ್ಜೆ ಇಡಬೇಕು, ಪರಿಹಾರವನ್ನು ಧನವನ್ನು ವಿತರಣೆ ಮಾಡ್ಕೊಂಡು ಹೋಗಬೇಕು. ಆ ವಿಚಾರದಲ್ಲಿ ನಿರ್ಮಲಾ ಸೀತಾರಾಮನ್ ಭಾಳ ಸ್ಪಷ್ಟ ಕೊಟ್ಟಿದ್ರು. ಏನು 3 ಇನ್ಸ್ಟಾಲ್ಮೆಂಟ್ SDRF ಏನಿತ್ತು, ಸ್ಟೇಟ್ ಇದ್ರದ್ದು ಡ್ರಾಫ್ಟ್ ರಿಸರ್ವ್ ಫಂಡಲ್ಲಿ 3 ತಿಂಗಳುಗಳಿಗೆ ಅಡ್ವಾನ್ಸ್ ಆಗಿ ಕೊಟ್ಟು 6,400 ಕೋಟಿ ರೂಪಾಯಿ
ಅಮೌಂಟ್ ಬಿದ್ದಿತ್ತು ರಾಜ್ಯ ಸರ್ಕಾರದೊಳಗಡೆಗೆ. ನೀವು ಅದನ್ನು ಖರ್ಚು ಮಾಡ್ರಪ್ಪ. ಎಕ್ಸ್ಟ್ರಾ ಬಂದಿದ್ದು ನೀವು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಬಂದಿದ್ದ ವಿಚಾರದಲ್ಲೂ ಹೇಳಿದ್ರು, ಇದನ್ನು ಉಪಯೋಗಿಸ್ಕೊಳ್ಳದೆ ಅದನ್ನು ಕೇಳಿದ್ರು. ಆ ವಿಚಾರವನ್ನು ನಾವು ಯಾವ ಟೈಮಲ್ಲಿ ಬಂತು, ಯಾಕೆ ಬಂತು, ಅದು ಹೇಗೆ ಚುನಾವಣಾ ಇದು ಆಯೋಗದೊಳಗಡೆ ಹೋಯಿತು, ಚುನಾವಣೆಗೆ ಪರ್ಮಿಷನ್ ಕಾಯ್ತಾ ಬಂತು. ನಿನ್ನೆ ವಿಚಾರದಲ್ಲಿ ನಿನ್ನೆ ಮಾತ್ರ ಚುನಾವಣಾ ಆಯೋಗ ಆಯ್ತು ಕೊಡಿ ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದು. ಕೇವಲ ಕರ್ನಾಟಕಕ್ಕಲ್ಲ, ಉಳಿದ 13 ರಾಜ್ಯಕ್ಕೆ ಹೇಳ್ತು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ. ಪರ್ಮಿಷನ್ ಕೊಟ್ಟ 2 ಗಂಟೆ ಒಳಗಡೆಗೆ ವ್ಯವಸ್ಥೆ ಶುರುವಾಗೋಯ್ತು ಅಂತೇಳಿ ಸಾಲಿಸಿಟರ್ ಜನರಲ್ ಹೇಳಿದ್ರು. ಪರ್ಮಿಷನ್ ಕೊಟ್ಟಿದ್ದ ಕೆಲವೇ ಗಂಟೆಗಳಲ್ಲಿ ಈಗಾಗಲೇ ಸೋಮವಾರಕ್ಕೆ ವ್ಯವಸ್ಥೆಗಳಾಗ್ತಾ ಇದೆ. ಇದು ಕೇಂದ್ರ ಸರ್ಕಾರ ಇವತ್ತು ಬೇರೆ ಕರ್ನಾಟಕ ಅಂತಲ್ಲ, ಯಾವುದೇ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಿಲ್ಲ. ಆದ್ರೆ ನಾನು ಹೇಳಿದೆ 13 ರಾಜ್ಯಗಳಲ್ಲಿ ಬರ ಇದ್ರು ಎಲ್ಲ ರಾಜ್ಯ ಸರ್ಕಾರಗಳು ಏನು ಅದು ಮಾಡಬೇಕಾಗಿತ್ತು ಅವನ್ನ ಶುರು ಮಾಡ್ತವೆ. ಯಾಕೆಂತ ಹೇಳಿದ್ರೆ ಡ್ರಾಟ್ ಬರ್ತಕ್ಕಂಥದ್ದು ಇಟ್ಸ್ ಅ ಸ್ಟೇಟ್ ಸಬ್ಜೆಕ್ಟ್. ಕರೆಕ್ಟ್. ಕೋರ್ಟ್ ಇಂದ ಕೇಳಿಸ್ಕೊಳ್ಬೇಕಾದಂತ ಕೋರ್ಟಿಂದ ಕೇಳಿಸ್ಕೊಂಡಿಲ್ಲ. ಇವ್ರು ಅದನ್ನ ಮೂವ್ಮೆಂಟ್ ಮಾಡ್ಬಿಟ್ಟಿದ್ರು. ಅಷ್ಟೊಳಗಡೆ ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದು ಅಷ್ಟೇ ಬಿಟ್ರೆ ಇವ್ರ್ಯಾರು ಹೋಗಿ ಪರ್ಮಿಷನ್ ಕೇಳಲಿಲ್ಲ ಸ್ವಾಮಿ. ಕೇಂದ್ರ ಸರ್ಕಾರವೇ ಫಸ್ಟ್, ಯಾಕೆ ಅಮಿತ್ ಶಾನು ಇದನ್ನ ಹೇಳಿದ್ರು, ಫಸ್ಟ್ ಅವ್ರು ಪರ್ಮಿಷನ್ ಕೇಳಿದ್ರು ಚುನಾವಣೆ ಆಯೋಗಕ್ಕೆ. ಇವ್ರು ಕೋರ್ಟ್ಗೆ ಹೋಗಿದ್ದೆ ಅವಾಗ ಮೊನ್ನೆ ಅಷ್ಟೊಳಗೆ ಆಗ್ಲೇ 2 ತಿಂಗಳು ಪ್ರೋಸೆಸ್ ಆಗೋಗಿತ್ತು. ಆ ಪ್ರೋಸೆಸ್ ಅಲ್ಲಿ ಏನ್ ನಡೀತಿದೆ ಅಂತೇಳಿ ನಮ್ಮ ಸಾಲಿಸಿಟರ್ ಜನರಲ್ ಹೇಳಿದ್ದು. ಈ ರೀತಿ ಒಳಗಡೆಗೆ ಯಾವ ಸ್ಟೇಟ್ ಸಬ್ಜೆಕ್ಟ್ ಇತ್ತು ಇವಾಗ ನಿಮ್ಮ ವಾದದ ಪ್ರಕಾರ ಅನುದಾನದಲ್ಲಿ ಯಾವ ತಾರತಮ್ಯವೂ ಆಗಿಲ್ಲ, ತಾರತಮ್ಯ ಎಲ್ಲ ಕೊಟ್ಟಿದ್ದೆ. ಇವರು ಹೇಳಿದ್ರಲ್ಲ 1 ಹೆಕ್ಟೇರ್ಗೆ 2,000 ರೂಪಾಯಿ ಅಂತೇಳಿ. ಹೆಕ್ಟೇರ್ಗೆ ಅಂದ್ರೆ 1 ಎಕರೆಗೆ ಎಷ್ಟಾಯ್ತು? 640 ರೂಪಾಯಿ ಬರ ಪರಿಹಾರ ಕೊಡದೆ ಅವರು ಅದನ್ನು ಚಂಪು ಕೊಟ್ಟಿದ್ದು. ಕೇಂದ್ರವನ್ನ ರಾಜ್ಯ ಕೇಳಲೇಬಾರ್ದ? ಕೊಟ್ಟಿದೀವಿ, ನಾವು ಎಷ್ಟು ಕೊಟ್ಟಿದೀವಿ ಅಷ್ಟು ಇಟ್ಕೊಳ್ಳಿ ಅನ್ನೋ ರೀತಿ ಅದನ್ನೇ ಹೇಳಿದ್ದು. ಹೆಚ್ಚುವರಿಯಾಗಿ ಕೊಟ್ಟಿದ್ದೆ. ಇದರಲ್ಲಿ ಎಲೆಕ್ಷನ್ ಕಮಿಷನ್ ಬರ ಪರಿಹಾರದ ವಿಚಾರದಲ್ಲಿ ಒಂದ್ ನಿಮಿಷ ಬರ ಪರಿಹಾರದ ವಿಚಾರದಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ? ಬರ ಪರಿಹಾರದ ವಿಚಾರದಲ್ಲಿ SDRF ಸ್ಟೇಟ್ ರಿಸರ್ವ್ ಡ್ರಾಫ್ಟ್ ಬಿಟ್ಟಾಕಿ. SDRF ಬೇಕಾಗಿದೆ. ಒಂದ್ ನಿಮಿಷ, SDRF ಬಿಟ್ಟಾಕಿ. ರಾಜ್ಯ ಕೇಂದ್ರದಿಂದಲೂ ಕೂಡ ಇಲ್ಲಿ ಬರ ಅಧ್ಯಯನ ತಂಡ ಬಂದೋಯ್ತು. ಹೌದು, ಅವರು ಒಂದು ಅಧ್ಯಯನದ ರಿಪೋರ್ಟ್ ಅನ್ನ ಕೊಟ್ಟರು. ಎಕ್ಸಾಕ್ಟ್ಲಿ. ಅದರಲ್ಲಿ ಎಷ್ಟು ಅಮೌಂಟ್, ಎಷ್ಟು ಹಾನಿ ಆಗಿದೆ ಅನ್ನುವಂಥದ್ದು ರಿಪೋರ್ಟ್ ಕೊಟ್ಟರು. ಅದರ ಆಧಾರದ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಅದರ ಹಣ ಬಿಡುಗಡೆ ಮಾಡಿಬಿಟ್ಟು ಇಷ್ಟು ಕೊಟ್ಟಿದ್ದೀವಿ, ನೆಕ್ಸ್ಟ್ ಇನ್ನೊಂದು ಕಂತಲ್ಲಿ ಬಿಡ್ತೀವಿ ಅನ್ನೋ ಮನಸ್ಥಿತಿ ಯಾಕೆ ಕೇಂದ್ರಕ್ಕಿಲ್ಲ? ಒಟ್ಟು ನಾನು ಬರ ಪರಿಹಾರದ ಎಷ್ಟು ಕೊಟ್ಟರು ಅಂತ ಕೇಳದೆ ಹೋಗ್ತಿಲ್ಲ. ಈ ರಾಜ್ಯ ಸರ್ಕಾರವೇ ಕೊಟ್ಟಿದೆ ಎಷ್ಟು? 18,000 ಕೋಟಿ. 18,000 ಕೋಟಿ ನಮಗೆ ಬೇಕಾಗಿದೆ ಅಂತ ತಾನೆ. ಅದರಲ್ಲಿ 1/3ಗಿಂತ ಹೆಚ್ಚು ಅಮೌಂಟ್ ಇವ್ರ ಹತ್ರ ಬಿದ್ದಿತ್ತು ತಾನೆ. 6,470 ಕೋಟಿ ರೂಪಾಯಿ ಇವ್ರ ಹತ್ರ ಬಿದ್ದಿತ್ತು ತಾನೆ. ಪ್ರತಿ ಡಿಸ್ಟ್ರಿಕ್ಟ್ ಏನು DC ಹತ್ರ DC ಫಂಡ್ 273 ಕೋಟಿ ರೂಪಾಯಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಗೇನ್ 280 ಕೋಟಿ ರೂಪಾಯಿ, ಒಟ್ಟು ಸುಮಾರು 850 ಕೋಟಿ ರೂಪಾಯಿ ಒಂದೊಂದು DC ಆಫೀಸಲ್ಲಿ ಬಿದ್ದಿತ್ತಲ್ಲ. ಖರ್ಚು ಮಾಡ್ಬೇಕಾದ್ರೆ ನೀವು ಅದನ್ನ 1 ರೂಪಾಯಿ ಖರ್ಚು ಮಾಡಿಲ್ಲ. ಏನ್ ಗೊತ್ತಾ ಸಲಹೆ ಏನ್ ಗೊತ್ತಾ? ರಾಜ್ಯ ಸರ್ಕಾರ 34 ಲಕ್ಷ ರೈತರಿಗೆ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಹಣ ಹಾಕ್ತು. ಕೇಂದ್ರ ಸರ್ಕಾರದ ಮನವಿ ಮಾಡಬೇಕು. ಆಯ್ತಾ? 34 ಲಕ್ಷ ರೈತರ ಅಕೌಂಟ್ಗೆ 2,000 ರೂಪಾಯಿ ಹೋಯ್ತು. ನಾನು ಹೇಳ್ತಾ ಇದ್ದೀನಿ ಅಂದರೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಇದೆ. NDRF ಅದ್ರ ಮುಖಾಂತರನೇ 1 ತಿಂಗಳಲ್ಲಿ ನೀವು ಅಂತಿಮ ವರದಿ ನೀವು ಮಾಡ್ಕೊಂಡ ಮೇಲೆ 1 ತಿಂಗಳಲ್ಲಿ ನೀವು ಹಣ ಬಿಡುಗಡೆ ಮಾಡಲೇಬೇಕು. ಅವ್ರು ಹೇಳ್ತಾ ಇರೋದು SDF ಅಲ್ಲಿ 6,000-6,500 ಕೋಟಿ ದುಡ್ಡು ಇಟ್ಕೊಂಡ್ಬಿಟ್ಟು ನೀವು ಕೇಳ್ಕೊಂಡು ಕೂತಿದ್ರಲ್ಲ, ಯಾಕೆ? ನೋಡಿ, ನಮ್ಮ ಖಜಾನೆಯಲ್ಲಿ ಏನೋ ದುಡ್ಡಿದೆ, ನಮ್ಮ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ನಿಮ್ಮ ಖಜಾನೆಯಲ್ಲಿ ದುಡ್ಡಿದೆಯಲ್ಲ, ನೀವು ಕೊಡ್ಲೇಬೇಕಾಗಿದೆಯಲ್ಲ, ಕಾನೂನು ಬದ್ಧವಾಗಿ ಕೊಡ್ಲೇಬೇಕಾಗಿದೆಯಲ್ಲ, ಅದನ್ನ ನಾವು ಕೇಳ್ತಾ ಇದ್ದೀವಿ. ನಾವು ಮಧ್ಯಾಹ್ನಕ್ಕೆ ಅನ್ನ ಹಾಕ್ತಿವಿ, ರಾತ್ರಿ ಊಟ ಬೇಕಲ್ಲ. ಒಂದ್ ನಿಮಿಷ ನಿಮ್ ಹತ್ರ ಇಟ್ಕೊಂಡಿದ್ದೀರಾ, ಅವ್ರು ಕೊಡ್ಲೇಬೇಕಾಗಿರೋ ದುಡ್ಡನ್ನ ಒಂದ್ ನಿಮಿಷ. ಇದರ ಮಧ್ಯದಲ್ಲಿ ಆ ರೈತ ಬೆಳೆ ಹಾನಿ ಆಗಿನೋ ಅವನಿಗೆ ಏನು ಇಲ್ದೇನೋ ಅವ್ನು ಬಾಯ್ ಬಡ್ಕೊಳ್ಬೇಕಾ ನಿಮ್ಮಿಬ್ಬರು ಜಗಳಾಟದಲ್ಲಿ? ಅದಕ್ಕೆ ಅಲ್ಲ, ನೀವು ಕೊಡಿ ಅಂತ ಅವ್ರಿಗೆ, ನಾವು ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಅವರು ಬಾಯ್ ಬಡ್ಕೊಳ್ಬೇಕಾ? ನೋಡಿ, ನಮ್ಮ ರಾಜ್ಯದ ಅಧಿಕಾರ ಕೆಲವಿದೆ, ಕೇಂದ್ರದ ಅಧಿಕಾರ ಕೆಲವಿದೆ. SDRF ಹಣ ಯೂಸ್ ಮಾಡಿದ್ರ? ಈಗ ಅವ್ರು ಹೇಳೋ ಯೂಸ್ ಮಾಡಿದ್ರು. ಮಾಡಿದ್ದೀರಾ? ಕೇವಲ 64 ಲಕ್ಷ ಕೋಟಿ ಅಷ್ಟೇ ಮಾಡೋದು. ಇನ್ನ 2 ಲಕ್ಷ ಕೋಟಿ ಯೂಸ್ ಮಾಡಿಲ್ಲ. 64,000 ಕೋಟಿ, ಸಾರಿ, 2 ಲಕ್ಷ ಕೋಟಿ ಯೂಸ್ ಮಾಡಲಿಲ್ಲ. ಅಣ್ಣವ್ರೆ, ನಮ್ಮ ಹಣವನ್ನು ನಾವು ರೈತರಿಗೆ ಕೊಡ್ತಾ ಇದೀವಿ. ನಮಗ್ ಬರ್ಬೇಕಾದ ಅಲ್ಲ, ಆಯ್ತು, ಬರ್ಬೇಕಾದ ಕೊಡಿ. ಸುಪ್ರೀಂ ಕೋರ್ಟ್ ಹೋದ್ಮೇಲೆ ಮಾತ್ರ ಹೋರಾಟ ಮಾಡಿ, ರಾಜ್ಯ ಸರ್ಕಾರ ಹೋರಾಟ ಸುಪ್ರೀಂ ಕೋರ್ಟ್ ಹೋಗಿ ಎದುರ್ಕೊಂಡು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಭಯಭೀತರಾಗಿ ನಾವು ಕೊಡ್ತೀವಿ ಅಂತ ಒಪ್ಕೊಂಡ್ ಬಂದಿದ್ದಾರೆ. ಇವಾಗ ನೋಡಿ, ಯಾವುದೇ ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ ಹೋಗಿರೋದು ಇತಿಹಾಸದಲ್ಲಿ ಇಲ್ಲ. ಆದ್ರೆ ಈ ಕೇಂದ್ರ ಸರ್ಕಾರ ಎಂತ ಕೆಟ್ಟ ಸರ್ಕಾರ ಇರಬೇಕು. ರೈತರ ಅಶ್ವಿನ್, ನೈತಿಕತೆ ಇಲ್ಲ ರಾಜ್ಯಕ್ಕೆ ಬರೋದಕ್ಕೆ. ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಯಾವ ಮುಖ ಇಟ್ಕೊಂಡು ಅವ್ರು ರಾಜ್ಯಕ್ಕೆ ಬರ್ತಾರೆ ಅಂತ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ಸರ್, ಈ ಹೇಳಿಕೆಯನ್ನು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಅವ್ರ ಪಕ್ಷದವರ ಹೇಳಿಕೆ ಕೂಡ ಆಗಿದೆ. ನಾನು ಬಲವಾಗಿ ಖಂಡಿಸ್ತೀನಿ. ಏನಕ್ಕೆ ಅಂದರೆ
ಅವರು ದೇಶದ ಪ್ರಜೆ ಮೊದಲಿಗೆ. ನಾವು ಸಿದ್ದರಾಮಣ್ಣ ಅವರು ಮೈಸೂರಿಗೋ ಇಲ್ಲ ಮಂಡ್ಯಕ್ಕೋ ಇಲ್ಲ ಬಾದಾಮಿಗೋ ಬಂದಾಗ ನಿಮ್ಮ ಕೊಡುಗೆ ಏನಿದೆ ನಮ್ಮ ಜಿಲ್ಲೆಗೆ ಬರಲಿಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಎಲ್ಲಿ ಕೇಳಲಿಕ್ಕಾಗ? ಅವ್ರಿಗೆ ಅಧಿಕಾರ ಇದೆ, ಅವರು ಒಂದು ನಾಡಿನ ಪ್ರಜೆ ಇದ್ದಾರೆ. ಸುಮ್ಮನೆ ನಾವು ರಾಜಕೀಯಕ್ಕೆ ಪ್ರತಿಯೊಂದು ಹೇಳಿಕೆಗಳನ್ನ ಕೊಟ್ಟು ಜನರನ್ನ ಹೇಗೋ ಸೆಳಿಬೋದು ಅಂದಾಗ ಜನರು ಬುದ್ಧಿವಂತರಿದ್ದಾರೆ. ಏನಕ್ಕೆ ಬರ್ತಿದ್ದಾರೆ ಮೋದಿಯವರು, ಏನಕ್ಕೆ ಬರ್ತಿದ್ದಾರೆ ಅಮಿತ್ ಶಾ ಅವರು? ಒಂದು ಅಭಿವೃದ್ಧಿ ವಿಚಾರವಾಗಿ ನೀವು ಪ್ರಶ್ನೆಗಳನ್ನ ಮಾಡ್ತಾ ಹೋಗಿ, ಅದನ್ನು ಬಿಟ್ಟು ನೀವು ಇಲ್ಲಿಗೆ ಬರ್ತಿದ್ದೀರಾ ಗೋ ಬ್ಯಾಕ್ ಅನ್ನೋ. ನಾಳೆ ಸಿದ್ದರಾಮಣ್ಣ ಅವ್ರು ಮಂಡ್ಯಕ್ಕೆ ಬಂದಾಗ ನಿಮ್ದು ಒಂದು ಕೊಡುಗೆ ಹೇಳ್ರಿ ಸಿದ್ದರಾಮಣ್ಣ ಅವರೇ, ಮಂಡ್ಯಕ್ಕೆ ಏನು ಕೊಟ್ಟಿದ್ದೀರಿ ಕಳೆದ 1 ವರ್ಷದಿಂದ ಅಂದರೆ ಗೋ ಬ್ಯಾಕ್ ಅಂತಂದರೆ ಅವ್ರಿಗೂ ಎಲ್ಲ ಜಾಗ ಒಂದೇ, ನಾವೆಲ್ಲರೂ ಒಂದು ನಮ್ಮ ದೇಶದಲ್ಲಿ ಪ್ರಜೆಗಳೇ. ಬಂದಾಗೆಲ್ಲ ಗೋ ಬ್ಯಾಕ್ ಇದು ಏನಕ್ಕೆ ಸಂಸ್ಕೃತಿ ರಾಜ್ಯಕ್ಕೆ ಅನ್ಯಾಯ ಆಗಿದ್ದನ್ನ ಪ್ರಶ್ನೆ ಮಾಡಬಾರ್ದು. ಹೇಳ್ತೀನಿ ಸರ್, ಕಾಂಗ್ರೆಸ್ಸಲ್ಲಿ ಏನೋ ಕರ್ನಾಟಕದ ಕಾಂಗ್ರೆಸ್ಸಲ್ಲಿ ಏನೋ ಒಂದು ಕೊರತೆ ಇದೆ, ಏನೋ ಒಂದು ನ್ಯೂನತೆ ಇದೆ. ಏನಕ್ಕೆ ಗೊತ್ತಾ ಸರ್? 335 ಏನಕ್ಕೆ ಕೊಟ್ಟಿದ್ದಾರೆ ಸರ್ ರಾಜ್ಯದವರು? ಇವತ್ತು ತಮಿಳ್ನಾಡವರು ಈ ರಾಜಕೀಯ ಮಾಡ್ತಿಲ್ಲ, ಆಂಧ್ರ ಪ್ರದೇಶ, ತೆಲಂಗಾಣ, ವೆಸ್ಟ್ ಬೆಂಗಾಲಲ್ಲಿ ಈ ರಾಜಕಾರಣ ಆಗ್ತಿಲ್ಲ. ಕಾಂಗ್ರೆಸ್ ಅವ್ರು ಏನಕ್ಕೆ ಸರ್ ಈ ರೀತಿ ಮಾಡ್ತಿದ್ದಾರೆ? ಹೇಳ್ತೀನಿ ಸರ್ ಏನಕ್ಕೆ ಅಂತ ಹೇಳ್ತೀನಿ. 1,14,00,000 ಗೃಹ ಲಕ್ಷ್ಮಿ ಯೋಜನೆ ಅಡಿ ದುಡ್ಡು ಹೋಗ್ತಿದೆ ಅಂತ ಹೇಳ್ತಾರೆ. ಇವರು ದುಡ್ಡು ಅಲ್ಲಿ ಹೊಂದಿಸ್ಬಿಟ್ಟು ಕೊಡ್ತಿದ್ದೀನಿ ಅಂತಾರೆ. ಹೋಗ್ತಿರೋದೇ 35 ಲಕ್ಷ ಜನಕ್ಕೆ ಡೇಟಾದಲ್ಲಿ. ಹೇಳ್ತೀನಿ ಸರ್, ಇವರ ಒಂದು ಪ್ರಣಾಳಿಕೆನಲ್ಲಿ ಕೊಟ್ಟಂಥದ್ದನ್ನ ಹೇಗೋ ಮಾಡಿ SC ST ಸಮುದಾಯದ ಒಂದು ಅಭಿವೃದ್ಧಿಗಿಟ್ಟಿದ್ದ ದುಡ್ಡು, ರೈತರು ಹೆಸರಲ್ಲಿ ದುಡ್ಡು ಇಟ್ಟಿದ್ದು, ಹಾಸ್ಟೆಲ್ ಕೊಡ್ತಿದ್ದು, ಮಕ್ಳಿಗೆ ಕೊಡ್ತಿದ್ದು ದುಡ್ಡನ್ನ ಕೂಡಿಟ್ಕೊಂಡು ನೀವು ಕೊಡ್ಲಿಕ್ಕಾಗತ್ತೆ? ಬರ ಪರಿಹಾರ ನಮಗೆ 135 ಸೀಟ್ ಕೊಟ್ಟಿದ್ದೀರಾ. ಇವತ್ತು ರಾಜ್ಯದಲ್ಲಿ ಅತ್ಯಂತ ಸುಭಿಕ್ಷವಾಗಿ ಬರ ಪರಿಹಾರ ನಿರ್ವಹಿಸಿದ್ದೀವಿ, ಕೇಂದ್ರದವರು ನಿರ್ವಹಿಸಿಲ್ಲ ಅಂತ ನೀವು ಎದೆ ತಟ್ಟು ಹೇಳ್ಬೋದಾಗಿತ್ತಲ್ಲ. ಏನಕ್ಕೆ ರಾಜಕೀಯ ಮಾಡ್ತಿದ್ದೀರಾ? ರೈತ ಬರ ಪರಿಹಾರ ಬಂದರೆ 2 ವರ್ಷ ಕಾಯ್ಬೇಕಾ? ನಿಮ್ಗೆ 135 ಸೀಟ್ ಕೊಟ್ಟಿದೆ ಯಾಕೆ? ನಿಮಗೆ ಆ ಮಟ್ಟದ ಶಕ್ತಿ ಇಲ್ಲ, ಕೇಂದ್ರದಲ್ಲಿ ಅನುದಾನ ತರಲಿಕ್ಕೆ ಶಕ್ತಿ ಇಲ್ಲ ಅಂದರೆ ಏನಕ್ಕೆ ರಾಜ್ಯ ಸರ್ಕಾರ ನಡೆಸ್ತಾ ಇದ್ದೀರಾ? ಬರೀ ರಾಜಕೀಯ ದೊಂಬರಾಟಕ್ಕೆ, ಹೇಳಿಕೆಗಳನ್ನ ಕೊಡ್ಲಿಕ್ಕೆ. ಗೋಬೇಕಂದ್ರೆ ಅರ್ಥ ಏನು? ಏನಕ್ಕೆ ಬಾಯಿ ಬಂತಂದು ಗೋಬೇಕಂತ ಹೇಳೋದಿದೆ? ಅನುದಾನ ನಿಮ್ಮ ಕೈಲಿ ತರಲಿಕ್ಕೆ ಶಕ್ತಿ ಇಲ್ಲ ಅಂದರೆ ನೀವ್ಯಾಕೆ ರಾಜ್ಯ ಸರ್ಕಾರ ನಡೆಸ್ತಿದ್ದೀರಾ? ನೀವು ರೈತರಿಗೆ ಅವತ್ತು ಬರ ಪರಿಹಾರ ಬಂದಿದೆ ಅಂದಾಗ ಅರುಣ್ ಸರ್, ಸೆಪ್ಟೆಂಬರಲ್ಲಿ ಬರದ ರೈತ ಬಂದಿದೆ ಅಂದಾಗ 1 ವರ್ಷ ರೈತ ಕಾಯ್ಲಿಕ್ಕಾಗತ್ತಾ? ನಿಮ್ಮ ರಾಜಕೀಯ ಸೈಡ್ಗಿಟ್ಟು ನೀವು ಬರ ಪರಿಹಾರ ನಿರ್ವಹಿಸಿ, ಉತ್ತಮವಾದಂಥ ಬೆಳವಣಿಗೆಗೆ ಇದೇ ಜನರು ನಿಮ್ಗೆ ಮತ ಕೊಡಲ್ವಾ? ರಾಜಕೀಯ ಯಾಕೆ ಮಾಡ್ತಿದ್ದೀರಾ? ಇದೇ ಜನರು ಬೇಜಾರಾಗಿರೋದು, ಬೇಸತ್ತಿರೋದು. ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಕೀಳು ಮಟ್ಟದ ರಾಜಕಾರಣ